ನಮಸ್ತೆ ವೀಕ್ಷಕರೇ, ರಾಜ್ ಸ್ಪೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ನಮ್ಮ ಚಾನಲ್ನ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವೀಡಿಯೋ ಯೂಟ್ಯೂಬಲ್ಲಿ ಗಾಡಿ ಯಾವುದೇ ಆಗಿರಲಿ ಅಪ್ಲೋಡ್ ಮಾಡಿದರೆ ನಿಮಗೆ ಯೂಟ್ಯೂಬಲ್ಲಿ ಬೇಗ ಬಂದು ತಲುಪುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಒಂದು ಲೈಕ್ ಕೊಟ್ಟು, ಆದಷ್ಟು ಈ ಗಾಡಿ ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಬಿಟ್ಟು, ಈ ಗಾಡಿ ಯಾರಿಗಾದರೂ ಒಮ್ಮೆನೇ ತುಂಬ ಡಿಮ್ಯಾಂಡ್ ಇರೋಂಥ ಒಂದು ಗಾಡಿ ಸೇಲಿಗೆ ಬಂದಿದೆ. ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅವರು ಕೂಡ ವೀಡಿಯೋನ ಶೇರ್ ಮಾಡಿ, ನಿಮ್ಮಿಂದ ಅವ್ರಿಗೂ ಸಹ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ. ಹಾಗೆ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲಿಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ಗಳಿಂದ ಸೇಲ್ ಮಾಡ್ಬೇಕಂತ ನಿಮ್ಮದು ಯಾವುದೇ ಗಾಡಿ ಆಗಿರಲಿ ವೀಕ್ಷಕರೇ, ಆ ಗಾಡಿದು ಫೋಟೋಸು ಡೀಟೇಲ್ಸ್ನ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ನಮ್ಮ ಈ ಯೂಟ್ಯೂಬ್ ಚಾನಲ್ ನಂಬರ್ಗೆ ನೀವು ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ಮತ್ತು ಸ್ವಲ್ಪ ಸಮಯದ ನಂತರ ನಾವೇ ನಿಮಗೆ ಕರೆ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀವಿ. ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸ್ ಇರುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ. ಹಾಗೆ ನೀವೇನು ಕೊಟ್ಟಂಥ ಮಾಹಿತಿ ಮತ್ತು ನೀವು ಏನು ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀರೋ ಅದೇ ನಂಬರೇ ನಮ್ಮ ಯೂಟ್ಯೂಬ್ ಚಾನಲ್ ವೀಡಿಯೋದಲ್ಲಿ ಹಾಕಿರ್ತೀವಿ ವೀಕ್ಷಕರೇ. ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರಂತಾರೆ ಯಾರಾದರೂ ನಿಮ್ಮ ಗಾಡಿ ಇಷ್ಟ ಆಯಿತು ಅಂದರೆ ಡೈರೆಕ್ಟಾಗಿ ನಿಮಗೆ ಕರೆ ಮಾಡಿಬಿಟ್ಟು ಗಾಡಿನ ತೊಗೊಳ್ದಾರಂತ ಹೇಳ್ಬೋದು ವೀಕ್ಷಕರೇ. ಮತ್ತು ಇದು ಗಾಡಿ ಓನರ್ ನಂಬರ್ ಆಗಿರೋದಿಲ್ಲ, ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ಓಕೆನಾ, ನೀವು ಕನ್ಫ್ಯೂಸ್ ಮಾಡ್ಕೊಂಡು ಇದು ಓನರ್ ನಂಬರ್ ಅಂದ್ಕೊಂಡು ಕಾಲ್ ಮಾಡೋಕೆ ಹೋಗ್ಬಿಡಿ. ನಿಮಗೆ ಓನರ್ ನಂಬರ್ ಮುಂದೆ ಸಿಗುತ್ತೆ ವೀಕ್ಷಕರೇ. ಓಕೆನಾ, ಹೇಳಿ ಅಣ್ಣ. ಅದೇ ಓಮ್ನಿ ಕಳಿಸಿರಲ್ಲ, ಮಾಡಲ್ ಎಷ್ಟು ಅದು? 15 ಅಣ್ಣ. ಓಕೆ, ಓನರ್ ಎಷ್ಟಾಗಿದ್ದಾರೆ? ಸೆಕೆಂಡ್ ಓನರ್ ಅಣ್ಣ. ನೀವೇನಾ? ನಾವೇ ಸೆಕೆಂಡ್ ಓನರು. ಓಕೆ, ಎಷ್ಟು ಓಡಿಸಿರ ಗಾಡಿ? ಒಂದು 70,000 ಹೊಡೈತೆ ಅಣ್ಣ. ಬರೀ 70,000ನಾ? ಹೌದು ಅಣ್ಣ. ಇಂಜಿನ್ ಎಲ್ಲ ಸೂಪರ್ ಕಂಡೀಷನ್ ಆಗೈತೆ ಅಣ್ಣ. ಏನು ಪೆಟ್ರೋಲ್ ಒಂದೇನಾ, ಎಲ್ ಪಿ ಜಿ ಇದೆಯಾ? ಇಲ್ಲ, ಪೆಟ್ರೋಲ್ ಅಣ್ಣ. ಪೆಟ್ರೋಲ್ ಒಂದೇನಾ? ಪೆಟ್ರೋಲ್ ಒಂದೇನೆ. ಗಾಡಿ ಚೆನ್ನಾಗಿ ಮಡಿಕೊಂಡಿದೀವಿ ಅಣ್ಣ. ನಾವು ಬೇರೆ ಗಾಡಿ ತಗೊಂಡಿದ್ವಿ, ಅದಕ್ಕೆ ಮಾರ್ಬಿಟ್ಟಿದೀವಿ. ಅದಕ್ಕೆ ಮಾರಬೇಕು ಅಂತ ನಾವು ಪಿಕಪ್ ಐತಲ್ಲ ನಮ್ಮ ಹತ್ರ, ಹಾಂ, ಅದರಿಂದ ನಾವು ಮಾರಬೇಕು, ಇನ್ನೊಂದು ಚೆನ್ನಾಗಿರೋ ಗಾಡಿ ತಗೋಬೇಕು ಅಂತ. ಓಕೆ, ಇಂಜಿನ್ ಯಾವ್ದು ಬರುತ್ತೆ ಇದು? MP5? ಹೌದು ಅಣ್ಣ. ಸರಿ ಸರಿ. ಈಗ ಎಷ್ಟು ಬರ್ತಿದೆ ಮೈಲೇಜ್ ಪ್ರೆಸೆಂಟು? ಪ್ರೆಸೆಂಟು ಅದು ಬರುತ್ತೆ ಅಣ್ಣ, ಒಂದು 18. ಹಾಂ, ಎಲ್ ಪಿ ಜಿಯಲ್ಲಿ? LPG ಇಲ್ಲ ಅಣ್ಣ ಅದರಲ್ಲಿ. ಪೆಟ್ರೋಲ್ ಒಂದೇನಾ? ಪೆಟ್ರೋಲ್ ಒಂದೇನೆ. ಓಕೆ ಓಕೆ. FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆಯಾ? ಇನ್ಸೂರೆನ್ಸ್ ಇಲ್ಲ ಅಣ್ಣ, FC ಐತೆ ಅಣ್ಣ. ಓಕೆ, ಈಗೇನು ಇನ್ಸೂರೆನ್ಸ್ ಕಟ್ಕೊಡ್ತೀರಾ? ಕಟ್ಕೊಡ್ತೀವಿ ಅಣ್ಣ ನಾವೇ. ಓಕೆ, ಟೈರ್ ಎಲ್ಲ ಎಷ್ಟು ಪರ್ಸೆಂಟ್ ಇದಾವೆ? 4 ಒಂದು 50% ಐತೆ ಅಣ್ಣ. 4ನಾ? 50% ಐತೆ ಅಣ್ಣ. ಓಕೆ, ಸ್ಟೆಪ್ನಿ? ಸ್ಟೆಪ್ನಿನೂ ಐತೆ ಅಣ್ಣ. ಸರಿ ಸರಿ. ಈಗ ಗಾಡಿ ರನ್ನಿಂಗ್ ಕಂಡೀಷನ್ ಆಗಿದೆಯಲ್ಲ? ರನ್ನಿಂಗ್ ಓಡಿಸ್ತಾ ಇದ್ದೀನಿ ಅಣ್ಣ, ನಾನು ಮನೆ ಹತ್ರನೇ ಐತೆ, ನೀವು ಓಡಿಸ್ತಾ ಇದ್ದೀನಿ ಅಣ್ಣ ನಾವು. ಸರಿ. ಲೋನ್ ಏನಾದರೂ ಇಲ್ಲ? ಲೋನ್ ಏನಿಲ್ಲ ಅಣ್ಣ, ಫುಲ್ ಕ್ಯಾಶ್ ಗಾಡಿ. ಓಕೆ, ಎಕ್ಸ್ಟ್ರಾ ಫಿಟ್ಟಿಂಗ್ ಏನಾದ್ರು ಮಾಡ್ಸಿರಾ? ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ಬಂಪರ್ ಮಾತ್ರ ಹಾಕ್ಸಿದ್ದೀನಿ ಅಣ್ಣ ಮುಂದೆಗಡೆ. ಹಾಂ, ಮ್ಯೂಸಿಕ್ ಸಿಸ್ಟಮು ಆ ಥರ ಏನಿಲ್ಲ? ಏನಿಲ್ಲ ಅಣ್ಣ, ಮ್ಯೂಸಿಕ್ ಸಿಸ್ಟಮ್ ಮಾಮೂಲಿ ನಾರ್ಮಲ್ದು ಒಂದು ಐತೆ. ಹಾಂ, ಅಷ್ಟೇ. ಸರಿ. ಇದು 5 ಸೀಟ್ರಾ 7 ಸೀಟ್ರಾ ಅಣ್ಣದು? ಇದಣ್ಣ 7 ಸೀಟ್ರ್ ಅಣ್ಣ. 7 ಸೀಟ್ರಾ? ಸರಿ ಸರಿ, ಆಯಿತು. ಎಲ್ಲಿರೋದು ಗಾಡಿದು? ಸರ್ಜಾಪುರ ಅಣ್ಣ. ಸರ್ಜಾಪುರ? ಹೌದು ಅಣ್ಣ, ಬೆಂಗಳೂರು ಸರ್ಜಾಪುರನಾ? ಹೌದು ಅಣ್ಣ. ಓಕೆ, ಸರ್ಜಾಪುರದಲ್ಲಿ ಎಲ್ಲಿ ಬರುತ್ತೆ? ಸರ್ಜಾಪುರದಿಂದ ಸ್ವಲ್ಪ ಬಾಗ್ಲೂರು ರೋಡ್ ಅಂತ ಅಣ್ಣ, ಅದು ತಮಿಳ್ನಾಡು ಬಾರ್ಡ್ರು ಸ್ವಲ್ಪ. ಆ ಕಡೆ ದಿಂಡ್ಲು ಚಿಕ್ಕ ತಿರುಪತಿ ಕಡೆ ಹೋಯ್ತಿರಲ್ಲ, ಆ ರೋಡಲ್ಲಿ ಬರ್ಬೇಕಣ್ಣ. ನಾವು ಅಲ್ಲಿ ಸರ್ಜಾಪುರ ಬಂದು ಕಾಲ್ ಮಾಡಿದ್ರೆ ನಾನೇ ಕರ್ಕೊಬತ್ತೀನಿ ಬಂದು. ಸರಿ ಅಣ್ಣ. ಇದು ಏನು ಹೇಳ್ತಾರೆ ರೇಟು? ಅಣ್ಣ ಅದು ನಾವು 2.5 ಹೇಳ್ತಾ ಇದೀವಿ ಅಣ್ಣ, ಏನೋ ಹೆಚ್ಚು ಕಡಿಮೆ ಬಂದರೆ ಕೊಟ್ಬಿಡ್ತೀವಿ ಅಣ್ಣ. 2.5 ಹೇಳ್ತಿದ್ರೆ, ಹೆಚ್ಚು ಕಡಿಮೆ ಬಂದರೆ ಬಿಡ್ತೀರಾ? ಹಾಂ. ಇನ್ಸೂರೆನ್ಸ್ ಕಟ್ಟಿ ನೀವೇ ಕೊಡ್ತೀರಾ? ನಾವೇ ಕೊಡ್ತೀವಿ ಅಣ್ಣ, ಇನ್ಸೂರೆನ್ಸ್ ಎಲ್ಲ ನಾವೇ ರನ್ನಿಂಗ್ ಮಾಡಿಕೊಡ್ತೀವಿ. ಸರಿ ಸರಿ. ಓಕೆ, ಕಾಂಟ್ಯಾಕ್ಟ್ ನಂಬರ್ ಇದೆನಾ? ಇದೆ ಅಣ್ಣ ಕಾಂಟ್ಯಾಕ್ಟ್ ನಂಬರು. ಸರಿ, ಆಯಿತು. ಇದೇ ನಂಬರ್ ಹಾಕಿರ್ತೀನಿ ಯೂಟ್ಯೂಬಲ್ಲಿ. ಓಕೆ ಅಣ್ಣ. ನಮ್ಮ ಕಡೆಯಿಂದ ಫೋನ್ ಮಾಡ್ತಾರೆ ನಿಮಗೆ, ಯಾಕಂದರೆ ಒಮ್ಮೆ ತುಂಬ ಬೇಡಿಕೆ ಇರೋಂಥ ಗಾಡಿನೇ. ಹಾಂ, ಹಂಗಾಗಿ ಬೇಗ ಸೇಲ್ ಆಗ್ತವೆ, ಏನು ತೊಂದರೆ ಇಲ್ಲ. ಓಕೆನಾ? ಓಕೆ ಅಣ್ಣ. ಓಕೆ ಅಣ್ಣ. ಸರಿ. ಕೇಳಿಸ್ಕೊಂಡಲ್ಲ ವೀಕ್ಷಕರೇ, ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿ ಓನರೇ ಮಾಹಿತಿ ಕೊಟ್ಟಿದ್ದಾರೆ. ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಥವಾ ಏನಾದರೂ ಗಾಡಿ ಇರೋ ಲೊಕೇಶನ್ ಗೊತ್ತಾಗಲಿಲ್ಲ ಅಂದರೆ ನೀವು ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ಮೊಬೈಲ್ ನಂಬರ್ಗೆ ಕರೆ ಮಾಡಿದರೆ ನಿಮ್ದು ಏನೇ ಡೌಟ್ಸ್ ಇದ್ರೂ ಅವ್ರ ಕಡೆಯಿಂದ ನೀವು ಕ್ಲಿಯರ್ ಮಾಡ್ಕೊಬೋದು ಅಂತ ಹೇಳ್ಬೋದು ವೀಕ್ಷಕರೇ. ಓಕೆನಾ? ಇನ್ನು ಕೊನೆಯದಾಗಿ ಸಹ ನೀವು ಇನ್ನೂ ಸಹ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಟ್ಟು, ಆದಷ್ಟು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅವರು ಕೂಡ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ವೀಕ್ಷಕರೇ.